ಬಿಜೆಪಿ ಮತ್ತು ಜೆಡಿಎಸ್ ಈಗ ದೋಸ್ತಿ ಪಕ್ಷಗಳು ಹೆಸರಿಗಷ್ಟೇ ದೋಸ್ತಿ ಇದ್ರೂ ಕೂಡ ಒಳಗೆ ಸಾಕಷ್ಟು ಭೇದ ಭಾವಗಳು ಜೊತೆಗೆ ಭಿನ್ನ ಭಿನ್ನ ಅಭಿಪ್ರಾಯಗಳು ಖಂಡಿತವಾಗ್ಲೂ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಜನತಾದಳದ ಭದ್ರಕೋಟೆ ಆಗಿರುವಂಥ ಮಂಡ್ಯದಲ್ಲೇ ಬಿಜೆಪಿ ನಾಯಕರು ನಿಂತು, ಅದರಲ್ಲೂ ಕೂಡ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೊಬ್ಬರು ನಿಂತು ನೇರವಾಗಿಯೇ ಜೆಡಿಎಸ್ ವಿರುದ್ಧ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕೂಡ ಅವರು ಮಾತನಾಡ್ತಾ ಅವ್ರು ಯಾವ ಲೀಡರ್ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಹೀಗಾಗಿ ಈಗ ಇದೇ ವಿಚಾರ ಜೆಡಿಎಸ್ನ ಸಿಟ್ಟಿಗೆ ಕಾರಣವಾಗ್ತಾ ಇದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಇದೆಲ್ಲವನ್ನೂ ಕೂಡ ನಾನು ಬೀದಿಲಿ ಮಾತಾಡಲ್ಲ, ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳ್ತೀನಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ದೋಸ್ತಿಗಳ ನಡುವೆ ಆಗ್ತಾ ಇರುವಂಥ ಈ ಫೈಟ್ ಏನು ನೋಡೋಣ ಬನ್ನಿ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಶೀತಲ ಸಮರ, ಟಿಕೆಟ್ಗೆ ಫೈಟ್. ಎಚ್.ಡಿ. ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕರ ಬಹಿರಂಗ ಸಮರ. ಜೆಡಿಎಸ್ 7 ಕ್ಷೇತ್ರದಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಾಗಬೇಕು, ಗೌರವದಿಂದ ಇದೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಹಾದಿ ಬೀದಿಯಲ್ಲಿ ಚರ್ಚಿಸಲ್ಲ ಎಂದು ನಿಖಿಲ್ ತಿರುಗೇಟು. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು. ತಪ್ಪೇನ್ ಹೇಳಿದೀನಿ? ಬಿಜೆಪಿ ಜೆಡಿಎಸ್ ದೋಸ್ತಿ ಕಾಂಗ್ರೆಸ್ಗೆ ನಡುಕ ಹುಟ್ಟಿಸಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಲೆಕ್ಕಾಚಾರ ವರ್ಕೌಟ್ ಆಗಿತ್ತು. ಒಗ್ಗಟ್ಟಿನ ಚುನಾವಣೆಯಲ್ಲಿ ಗೆಲುವು ಕಂಡಿದ್ರು, ನಿರೀಕ್ಷಿತ ಫಲಿತಾಂಶವನ್ನು ಗಳಿಸಿದ್ರು. ಆದ್ರೆ ಇದೀಗ ದೋಸ್ತಿ ಮಧ್ಯೆ ಅಲ್ಲಲ್ಲಿ ಬಿರುಕು ಮೂಡ್ತಿದೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಶೀತಲ ಸಮರವೇ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕಾರಣವಾಗ್ತಿರೋದೇ ನಿಖಿಲ್ ಕುಮಾರಸ್ವಾಮಿಯ ಒಂದು ನಿರ್ಧಾರದ ಬಹಿರಂಗ ಹೇಳಿಕೆ. ಎಚ್.ಡಿ. ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ. ಹೌದು, ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಬಿಜೆಪಿ ಜೆಡಿಎಸ್ ಮಧ್ಯೆ ಟಿಕೆಟ್ ಫೈಟ್ ನಡೀತಿದೆ. ಒಳಗೊಳಗೆ ಅಸಮಾಧಾನ ಸ್ಫೋಟ ಆಗ್ತಿದೆ. ಇದರ ಮಧ್ಯೆ 2028ರ ವಿಧಾನಸಭೆ ಚುನಾವಣೆ ಟಿಕೆಟ್ಗಾಗಿಯೂ ಫೈಟ್ ನಡೀತಿದೆ. ಇದೇ ಹೊತ್ತಿನಲ್ಲೇ ಇತ್ತೀಚೆಗಿನ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಮುಂದಿನ ಅಭ್ಯರ್ಥಿ ಎಚ್.ಟಿ. ಮಂಜು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದು ಸ್ಥಳೀಯ ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಚ್.ಡಿ. ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ ಶಾಸಕರಾಗಿ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ 28 ಇನ್ನೂ ಬಹಳ ದೂರ ಇದೆ ಕಾರಣ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 3 ಕ್ಷೇತ್ರ ಬಿಟ್ಟುಕೊಡಬೇಕು ಅಂತ ಬಿಜೆಪಿ ಡಿಮ್ಯಾಂಡ್ ಇಟ್ಟಿದೆ. ಕೆಆರ್ಪೇಟೆ ಕ್ಷೇತ್ರವೂ ಬಿಜೆಪಿಗೆ ಬೇಕು ಅನ್ನೋ ಬೇಡಿಕೆ ಇದೆ. ಹೀಗಿರುವಾಗ ಮುಂದಿನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ ನಿಖಿಲ್ ವಿರುದ್ಧ ಬಿಜೆಪಿ ಮಾಜಿ ಸಚಿವ ನಾರಾಯಣಗೌಡ ಬೆಂಕಿ ಉಗುಳ್ತಿದ್ದಾರೆ. ಎಚ್.ಡಿ. ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ ಶಾಸಕರಾಗಿ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ಸರ್, ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು, ಯಾಕಪ್ಪ ಈಗ ಮಾತಾಡ್ದೆ ಅನ್ಬೋದು. ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಬಿಜೆಪಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ನಿಖಿಲ್ ಕುಮಾರಸ್ವಾಮಿ ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂದಿದ್ದಾರೆ. ಕೆಆರ್ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ 23ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆ ಆಗಿದ್ದಾರೆ. ಕರೆದಿದ್ರು, ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು, ಹೋಗಿದ್ದೆ. ವೇದಿಕೆ ಮೇಲೆ ನಿಂತಾಗ ನಾನು ಒಂದು ಮಾತು ಹೇಳಿದೆ, ಮಂಜಣ್ಣ ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಅದೇ. ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡೋಗು, ನಿನಗೂ ಆ ಸಂಘಟನೆ ಶಕ್ತಿ ಇದೆ, ಮಾಡ್ತಾ ಇದೀಯಾ. ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನು ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ. ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ.
ತಪ್ಪೇನಿದೆ? ತಪ್ಪೇನ್ ಹೇಳಿದೀನಿ? ಶಾಸಕರಿದ್ದಾರೆ, ಆಯ್ಕೆ ಮಾಡೋದಕ್ಕೆ ಏನ್ ಮಾಡ್ಬೇಕು, ಮುಂದೆ ಜನ ಮತ್ ನೀವು ದುಡಿರಿ, ಜನಗಳ ಜೊತೆ ಗುರ್ತಿಸ್ಕೊಳ್ಳಿ ಅಂತ ಹೇಳಿದೀನಪ್ಪ. ನೀವು ಆಮೇಲೆ ಬಂದ್ ಮೈಕ್ ಹಿಡಿದ್ರಿ. ನಾನೇನ್ ಹೇಳ್ದೆ? ನೋಡಪ್ಪ, ಈ ಮೈತ್ರಿ ಚರ್ಚೆ ಆಗಿರುವಂತದ್ದು ಮೇಲ್ಮಟ್ಟದಲ್ಲಿ. ಒಂದೆಡೆ ನಾರಾಯಣಗೌಡ, ದಿಲೀಪ್ ಚೌಡಹಳ್ಳಿ, TV9 ಮಂಡ್ಯ.